ಮದ್ವೆ ವಿಷಯನ ಇವ್ರ ಹತ್ರ ಹೇಗ್ ಮಾತಾಡ್ಲಿ? ದೂರ್ವಾಸ ಮುನಿಗಳ ತರ ವಿಕ್ರಾಂತ್ ಅವರು ಯಾವಾಗ ಎಷ್ಟೊತ್ತಿಗೆ ಹೇಗ್ ಕೋಪ ಮಾಡ್ಕೋತಾರೆ ಅಂತ ಹೇಳೋಕೆ ಆಗಲ್ಲ. ಪಲ್ಲವಿಯವ್ರ ಹತ್ರ ಮದ್ವೆ ವಿಷಯನ ಹೇಗ್ ಪ್ರಸ್ತಾಪ ಮಾಡ್ಲಿ? ಒಳ್ಳೆ ಧರ್ಮ ಸಂಕಟ ಆಗ್ತಿದ್ಯಲ್ಲ, ಏನ್ ಮಾಡ್ಲಿ? ಪ್ರಭಾ ಅವ್ರ ಉದ್ದೇಶ ಸರಿಯಾಗೇ ಇದೆ, ಆದ್ರೆ ಪಲ್ಲವಿಯವ್ರಿಗೆ ಆಸಕ್ತಿ ಇದೆಯೋ ಇಲ್ವೋ ಇದನ್ನ ಹೇಗ್ ತಿಳ್ಕೊಳ್ಳಿ ನಾನು? ನನ್ ಕೇಳಾದ್ಮೇಲೆ ನನ್ ಮೇಲೆ ಕೋಪ ಮಾಡ್ಕೊಂಡು ಮಾತ್ ಬಿಟ್ಟು ಗಾಳಿ ಆಗ್ಬಿಟ್ರೆ? ಕೋಪ ಮಾಡ್ಕೊಂಡು ತಾಂಡವ ನೃತ್ಯ ಮಾಡ್ಲಿ ವಿಕ್ರಾಂತ್ ಅವರು. ತೇಜುಗಾಗಿ ಸುಲೋಚನಾ ಅವ್ರು ಯೋಚನೆ ಮಾಡಿರೋ ಈ ವಿಷಯ ಸರಿನೇ ಇದೆ. ಈಗ ಮದ್ವೆ ವಿಷಯ ತೆಗೆಯೋದು ಒಳ್ಳೇದು. ವಿಕ್ರಾಂತ್ ಅವ್ರೆ, ನಾನು ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡಿ. ಆಕ್ಚುಲಿ ನಾನು ನಿಮ್ ಹತ್ರ ಒಂದ್ ಹೇಳ್ಬೇಕು ಅನ್ಕೊಂಡೆ, ಬಟ್ ನೀವೇ ಫಸ್ಟ್ ಹೇಳಿದ್ರಲ್ಲ, ಸೊ ನೀವೇ ಹೇಳಿ. ಇಲ್ಲ ಇಲ್ಲ, ಫಸ್ಟ್ ನೀವೇ ಹೇಳಿ, ನೀವ್ ಕೇಳಿದ್ರೇನೆ ಚೆನ್ನಾಗಿರತ್ತೆ. ಅಲ್ಲ, ನಾನ್ ಸೀನಿಯರು, ಜೂನಿಯರ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು, ಸೊ ನಿಮ್ಗೆ ಫಸ್ಟ್ ಚಾನ್ಸ್ ಕೊಡ್ಬೇಕು. ಜೂನಿಯರ್ಸ್ ಬೆಳಿಬೇಕು, ಮುಂದೆ ಬರ್ಬೇಕೆಲ್ರು, ಸೊ ನೀವೇ ಕೇಳಿ. ನಿಮ್ಗೊಂದ್ ಪಾಲಿಸಿ ಇದ್ದ ಹಾಗೆ ನನಗೂ ಒಂದ್ ಪಾಲಿಸಿ ಇದೆ. ನಾನು ಅದನ್ನ ಫಾಲೋ ಮಾಡ್ತೀನಿ. ಅದೇನು ಅಂದ್ರೆ ಸೀನಿಯರ್ಗೆ ರೆಸ್ಪೆಕ್ಟ್ ಕೊಡೋದು. ಸೊ ಮೊದ್ಲು ನೀವೇ ಹೇಳ್ಬೇಕು. ಅದೆಲ್ಲ ಅಪ್ಲೈ ಆಗಲ್ಲ, ಚಾನ್ಸೇ ಇಲ್ಲ. ಯಾಕೆ ಚಾನ್ಸ್ ಇಲ್ಲ? ಯಾಕಂದ್ರೆ ನಾನು ಮಾಜಿ ಡಿಸಿ, ನೀವು ಹಾಲಿ ಡಿಸಿ, ಅದಕ್ಕೆ ನೀವೇ ಹೇಳ್ಬೇಕು ಫಸ್ಟ್. ಜಾಸ್ತಿನೇ ಆಯ್ತು ನಿಮ್ದು. ಅರೆರೆ, ಏನ್ ಜಾಸ್ತಿ ಆಯ್ತು? ಅಂಥದ್ದೆಲ್ಲ ಏನೂ ಇಲ್ಲ, ಸೊ ನೀವೇ ಕೇಳಿ. ಅಲ್ಲ, ಯಾವಾಗ್ಲೂ ನಿಮ್ದನೇ ಮೇಲ್ಗೈ ಆಗ್ಬೇಕಾ? ಪ್ರತಿ ಸಲ ನೀವ್ ಹೇಳೋದನ್ನೇ ನಾನ್ ಕೇಳ್ಬೇಕಾ? ಸಾಕು, ಸುಮ್ನೆ ಇರ್ರಿ. ಏನ್ ಬಾರಿ ನಾನು ಹೇಳಿದ್ದನ್ನೆಲ್ಲ ನಡ್ಸ್ಕೊಳೋ ಹಾಗೆ ಮಾತಾಡ್ತಾ ಇದೀರಲ್ಲ. ಯಾಕೆ ಕೇಳಿಲ್ಲ? ಅವತ್ತು ಕಾಡಲ್ಲಿ ನೀವ್ ಹೇಳಿದ್ದನ್ನ ಕೇಳಿದ್ದೆ. ಅವತ್ತು ಫಾರೆಸ್ಟ್ ಆಫೀಸರ್ ಮನೆಗ್ ಹೋದಾಗ್ಲೂ ನೀವ್ ಹೇಳಿದ್ದನ್ನೇ ಕೇಳಿದ್ದೆ. ಸರಿಯಾಗಿ ನೆನ್ಸ್ಕೊಳ್ಳಿ. ಅಬ್ಬಾ, ನಾನೇನು ಹೇಳಲೇ ಇಲ್ಲ. ನೀವ್ ಹೇಳಿದಂತಾನೆ ನಾನ್ ಮಾಡಿದ್ದು. ಉಲ್ಟಾ ತಿರ್ಗ್ಸೋದ್ರಲ್ಲಿ ನಂಬರ್ 1 ನೀವು. ದೋಸೆ ತಿರ್ವಾಕೋ ತರ. ಈ ದೋಸೆ ಇಡ್ಲಿ ಇದನ್ನೆಲ್ಲ ಬಿಟ್ಟು ವಿಷಯಕ್ಕೆ ಬರೋಣ. ಅದ್ ಏನು ಅಂತ ಕೇಳಿ. ಅದು ವಿಕ್ರಾಂತ್ ಅವ್ರೆ, ನೀವು ನಾನ್ ಅನ್ಕೊಂಡ್ ಹಾಗಲ್ಲ, ಕೇಳ್ಬೇಕು ಅಂತ ಅಂದೋರ್ ನೀವು. ಅದಕ್ಕೆ ಇಷ್ಟ ಮಾತು. ನಾನ್ ಹೇಳ್ತಾ ಇರೋದು ಅದನ್ನೇ ಕೇಳಿ. ಡ್ಯಾನ್ಸ್ ಮಾಡಿ ಅದನ್ನ. ನೀವ್ ಡಾನ್ಸ್ ಮಾಡೋರೆ ಬಿಡಿ, ಯಾವಾಗ್ಲೂ ನೀವ್ ಹೇಳಿದ್ದನ್ನೇ ಕೇಳ್ಬೇಕಾ ವಿಕ್ರಾಂತ್ ಅವ್ರೆ? ಸರಿ ಆಯ್ತು, ಇದನ್ನೆಲ್ಲ ಇಲ್ಲೇ ಬಿಡೋಣ. ವಿಷಯಕ್ಕೆ ಬನ್ನಿ ಪ್ಲೀಸ್. ಏನು ಸರ್?